ಈಗ ಸಮಾಧಾನ ಮಾಡಕ್ ಬರ್ಬೇಡ, ಹೋಗ್ಲಿ ಬಿಡು ಅಂತ ಅವ್ರು ಹೇಳಿದ್ದೆ ಸರಿ. ನಾನ್ ಪೆದ್ದಿ ಮರುಗುಳಿ ಕೆಲ್ಸಕ್ ಬಾರ್ದೋಳು ದಂಡಪಿಂಡ ಅಷ್ಟೇ ಇಲ್ಲ, ಗೂಬಿ ತರ ಇದ್ದೀನಿ. ನಿಂಗೂ ನನ್ ಕಂಡ್ರೆ ಇಷ್ಟ ಇಲ್ಲ ಅಲ್ವಾ ಶ್ರೀ? ನಿನ್ ಫ್ರೆಂಡ್ಸ್ಗೆಲ್ಲ ನನ್ ಚಿಕ್ಕಮ್ಮ ಅಂತ ಹೇಳೋಕೆ ನಿಂಗ್ ನಾಚಿಕೆ ಅವಮಾನ ಆಗುತ್ತಲ್ವಾ? ನಂಗೆ ಗೊತ್ತು. ಇಲ್ಲ ಮಾಮ್, ಯಾರು ಹೇಳಿದ್ದು ಹೀಗಂತ? ನಿಜಾನೇ ಬಿಡು, ನನಗ್ ಗೊತ್ತು ನಿನ್ ಮನ್ಸಲ್ಲೂ ಅದೇ ಇದೆ. ನಂಗೇನ್ ಹೀಗ್ ಪೆದ್ದಾಗಿರಕ್ಕೆ ಹೆಮ್ಮೆನಾ ಎಲ್ಲ ಮರ್ತೋಗಕ್ಕೆ ಖುಷಿನಾ? ನಾನೇನ್ ಮಾಡ್ಲಿ ನಾನ್ ಹೀಗಿದ್ರ? ಏನಿಲ್ಲ ಮಾಮ್, ನೀವು ಅಡುಗೆ ಫಸ್ಟ್ ಕ್ಲಾಸ್ ಆಗಿ ಮಾಡ್ತೀರಾ. ಆಲೂಗಡ್ಡೆ ಹುಳಿದಿಲ್ಲ, ಆಹಾ, ಪ್ರಪಂಚದಲ್ಲೇ ನಿಮ್ಗಿಂತ ಚೆನ್ನಾಗಿ ಮಾಡೋರು ಯಾರು ಇಲ್ಲ. ಏ ನಿಜನಾ? ಹೋಗ, ಇನ್ನೊಂದ್ ಸಮಾಧಾನಕ್ಕೆ ಹೇಳ್ತಿದ್ಯಾ ಅಷ್ಟೇ. ಒಲೆ ಮುಂದೆ ನಿಂತ್ರೆ ಯಾರಾದ್ರೂ ಮಾಡ್ತಾರೆ, ಅದೇನ್ ದೊಡ್ಡ ಗನಂದಾರಿ ಕೆಲ್ಸ. ಹಾಗಾದ್ರೆ ಬೇಬಿ ಮಮ್ ಕೈಯಲ್ಲಿ ಯಾಕೆ ಈ ರುಚಿ ಬರಲ್ಲ? ಎಲ್ಲ ಒಂದು ಸ್ಕಿಲ್ ಮಾಮ್. ನಮಗೇನು ಗೊತ್ತಿದೆಯೋ ಅದ್ರ ಬಗ್ಗೆ ಹೆಮ್ಮೆ ಇರಬೇಕು, ಅದನ್ನೇ ನಮ್ಮ ಸ್ಟ್ರೆಂತ್ ಆಗಿ ಮಾಡ್ಕೋಬೇಕು. ಹೌದಲ್ವಾ? ಹೋಗ, ಕಾಲ ಎಷ್ಟು ಮುಂದುವರೆದಿದೆ. ಈಗ ಹೆಣ್ಮಕ್ಳು ಏರೋಪ್ಲೇನ್ ಕೂಡ ಓಡಿಸ್ತಾರೆ. ನಾನು ಆ ಕಡೆ ಚೌಕಾಸಿ ಮಾಡಿ ತರಕಾರಿ ತಂದು ಬೇಯಿಸ್ಬಿಟ್ರೆ ದೊಡ್ಡ ಸಾಧನೆನಾ? ಏನೇನೋ ಹೇಳ್ತಾನೆ. ಎಲ್ರು ಪೈಲಟ್ ಆಗಕ್ಕಾಗತ್ತಾ? ಇದೇ ಸಾಧನೆ ಅನ್ನೋದಕ್ಕೆ ಡೆಫಿನೇಷನ್ ಇದೆಯಾ? ಹೌದಲ್ವಾ? ಆದ್ರೂ ನನ್ ಮುಸ್ಟಿಲ್ ಏನೂ ಇಲ್ಲ. ಇಲ್ಲ ಹುಚ್ಚುಚ್ಚಾಗಿ ನಗ್ತಿರ್ತೀನಿ, ಇಲ್ಲ ಕೋತಿ ತರ ಅಳ್ತಿರ್ತೀನಿ, ಅಷ್ಟೇ ಗೊತ್ತು ನಂಗೆ. ಇಲ್ಲಿ ಯಾರು ಹೇಳಿದ್ದು ಮಾಮ್? ನಿಮ್ಮಷ್ಟು ಲಕ್ಷಣವಾಗಿ ಇಲ್ಲಿ ಯಾವ ಮಂದಿರೋ ಇಲ್ಲ. ಲಕ್ಷಣವಾಗಿ ಅಗಿಲ್ವಾಗಿ ಕುಂಕುಮ ಇಟ್ಕೊಂಡ್ರೆ ಆಹಾ, ಲಕ್ಷ್ಮಿ ತರ ಕಾಣ್ತೀರಾ. ಯಾರು? ಜೂಲಿ ಲಕ್ಷ್ಮಿನಾ? ನೋಡಿ, ಈ ನಗುನೆ ನಿಮ್ಮ ರೂಪನ ಇನ್ನೂ ಹೆಚ್ಚುತ್ತೆ. ಏನಪ್ಪ, ನಿಂಗೆ ನನ್ ಕಂಡ್ರೆ ಇಷ್ಟ ಹಾಗೆ ಹೇಳ್ತೀಯ. ಹೀಗೆ ಯಾರು ಹೇಳಿದ್ದೆ ಕಾಣೆ. ಇಲ್ದಿದ್ರೆ ಅವ್ರ ಮುಂದೆ ಎಲ್ಲ ಇಷ್ಟೊಂದು ನಗೆ ಪಾಟ್ಲು ಆಗ್ತಿದ್ನಾ? ನಗೋರು ಹೇಗಿದ್ರು ನಗ್ತಾರೆ, ಜಗತ್ತಿನ ಮೆರ್ಸೋದಕ್ಕಾಗತ್ತಾ? ಯಾರೇನ್ ಬೇಕಾದ್ರೂ ಅನ್ಕೊಳ್ಳಿ ಮಾ, ನಾವಿರೋದೇ ಹೀಗೆ. ಯಾರಿಗೋಸ್ಕರನೋ ನಾವ್ಯಾಕೆ ಬದಲಾಗ್ಬೇಕು ಹೇಳಿ? ಮರ್ವು ಮರ್ವು ಅಂತಾರೆ ಶ್ರೀ. ಇವತ್ತು ನಿಮ್ ಚಿಕ್ಕಪ್ಪನ ಹುಟ್ಟದಬ್ಬ ಗೊತ್ತಾ? ಸಾರಿ, ಈ ಸರ್ತಿ ನಾನು ಮರ್ತೋಗ್ಬಿಟ್ಟೆ. ಮರ್ಗುಳಿ ಆಗಿದ್ರೆ ಇದೆಲ್ಲ ಹೇಗೆ ನೆನಪಿರೋಕ್ ಸಾಧ್ಯ? ನೀನ್ ಯಾಕೆ ಸಾರಿ ಕೇಳ್ತೀಯ? ಹೆತ್ತಮ್ಮಂಗೆ ನೆನಪಿಲ್ಲ ಮಗನ್ ಹುಟ್ಟಬ್ಬ. ಮನೆಯಿಂದ ಹೊರಗೆ ಹಾಕ್ತವ್ರ ಮನಸ್ಸಲ್ಲಿ ಅದೆಲ್ಲ ಎಲ್ಲಿ ನೆನಪಿರುತ್ತೆ? ಚಿಕ್ಕಪ್ಪಗೆ ವಿಶ್ ಮಾಡೋಣ. ನೀನಾ? ಬೇಡ, ಅತ್ತೆ ಬೈತಾರೆ. ನೀನ್ ಚಿಕ್ಕವನಾಗಿದ್ದಾಗ ಒಂದ್ಸಲ ಅವ್ರ ಜೊತೆ ಮಾತಾಡ್ಬೇಕು ಅಂದಿದ್ದಕ್ಕೆ ಅತ್ತೆ ನಾನೇ ನಿನ್ ತಲೆಲೆಲ್ಲ ತುಂಬಿದ್ದೀನಿ ಅಂತ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರು, ಊಟ ಬಿಟ್ಬಿಟ್ಟಿದ್ರು ಗೊತ್ತಾ? ಈಗ ಹೇಗಿದ್ಯೋ ಹಾಗೆ ಇರ್ಲಿ, ನಾನು ಹಣೆ ಬರ ನೆಟ್ಕಾಗೋ ತನಕ ಇದೆಲ್ಲ ಅನುಭವಿಸ್ತೀನಿ. ಮಾಮ್, ನೀವು ಸಮಾಧಾನವಾಗಿರಿ. ಸಮಾಧಾನ ಮಾಡ್ಕೊಂಡಿದ್ದೀನಲ್ಲ. ನೀನ್ ನನ್ನ ಜೊತೆ ಮಾತಾಡಿದ್ಮೇಲೆ ಎಷ್ಟೋ ಹಗುರ ಆಯ್ತು. ನನ್ನ ಕ್ಷಮಿಸಿದ್ದೀರಾ? ಪಾಪ ನೀನೇನ್ ಮಾಡಿದ್ಯಾ ಕ್ಷಮಿಸೋದಿಕ್ಕೆ? ಉಳಿದ ಅಮ್ಮಂದಿರ್ನ, ಬೇಬಿ ಮಾಮ್, ಲಲಿತಾ ಮಾಮ್, ವಸು ಮಾಮ್, ಅಮ್ಮ, ಅವರೆಲ್ಲ ಬೆನ್ನಿಗೆ ಬಿದ್ದ ಬೇತಾಳಗಳು. ಅವ್ರು ಹಾಗೆ, ನಾನು ಹೀಗೆ. ಒಂದ್ಗಳಿಗೆ ನಗು, ಒಂದ್ಗಳಿಗೆ ದುಃಖ,
ಯಬ್ಬನ್ಗಳಿಗೆ ಹಾಸ್ಯ, ಹೀಗೆ ಎಲ್ರ ಜೊತೆ ಎಲ್ಲವೂ. ನಾನು ಒಂಥರ ಮಸಾಲೆ ಮಿಕ್ಸ್ ತರ. ಜಾನನ್ ಕ್ಷಮಿಸಿದ್ದೀರಾ? ಪಾಪದ್ದು ಅದು. ಅವಳು ಯಾರ ಮನ್ಸನ್ನ ನೋಯ್ಸಕ್ ಸಾಧ್ಯನೇ ಇಲ್ಲ. ಹೂವಿನ ತರ ಮನಸ್ಸು ಅವಳದ್ದು. ನಿಮ್ಮದು ನಿರ್ಮಲವಾದ ಮನಸ್ಸು. ಹೇ, ಇದೇ ತರ ನಂಗೆ ಯಾರೋ ಹೇಳಿದ್ರು. ಯಾರು? ತರಕಾರಿ ಅವನು. ನಿಂಗೆಂಗೋ ಗೊತ್ತು? ಕರೆಕ್ಟ್. ಯಾಕೆಲ್ಲ ಹೀಗೆ ಕೂತಿದ್ದೀರಾ? ಸಾರಿ ಕಲಾಕ್ಕ. ಸಾರಿನಾ? ಯಾಕೆ? ನಾವೆಲ್ಲ ಸೇರಿ ನಿಮ್ಮನ್ನ ರೇಗಿಸಿದ್ವಲ್ಲ, ನೀವಿಷ್ಟು ಮನ್ಸಿಗೆ ಹಚ್ಕೊಳ್ತೀರಾ ಅಂತ ಗೊತ್ತಿರಲಿಲ್ಲ. ಏನ್ ರೇಗ್ಸಿದ್ರಿ? ಏನ್ ರೇಗ್ಸಿದ್ರು ಶ್ರೀ? ನಂಗೆ ಮರ್ತೇ ಹೋಗಿದೆ. ಮರ್ತಿಯಲ್ಲ, ಒಳ್ಳೇದೇ ಆಯ್ತು ಬಿಡು. ಒಳ್ಳೇದೇ. ಬೇಕಾದನ್ನೇ ಮರ್ತ್ ಕೂರ್ತೀನಿ. ಇನ್ ಬೇಡವಾದ ನೆನ್ಪಿಟ್ಕೋತಾರ ಬೇಬಿ? ಲಲ್ಲು, ನಂಗೆ ಯಾಕೆ ಬೇಜಾರಾಯ್ತು ಅಂತ ಶ್ರೀಗೆ ಹೇಳಿದ್ದೀನಿ, ಕೇಳು. ಇವತ್ತು ಚಿಕ್ಕಪ್ಪನ ಬರ್ತ್ಡೇ. ಯಾಕೆ ಹೀಗೆ ಮುಖ ಗಂಟು ಹಾಕೊಂಡಿದ್ದೀರಾ? ನಾನ್ ನಿಮ್ಗೆಲ್ಲ ಒಂದ್ ಜೋಕ್ ಹೇಳ. ಏನಾಯ್ತು ಗೊತ್ತಾ ಬೇಬಿ? ಸಾರಿ ಅತ್ಗೆ, ನಿಮ್ಗೆಲ್ಲ ನೆನಪಿನ ಶಕ್ತಿ ಇಲ್ಲದೆ ಇರೋದು ನಮಗೆ. ಸಾರಿ ಕಣೆ ಕಲಾ, ಇವತ್ತು ಭಾವನ್ ಬರ್ಡೇ ಅಂತ ನೆನಪೇ ಇರಲಿಲ್ಲ. ಅವ್ರೇನ್ ಮಹಾತ್ಮ ಗಾಂಧಿನ ಅವ್ರ ಬರ್ಡೇ ನೆನ್ಪಿಟ್ಕೊಳಕ್ಕೆ? ಆದ್ರೆ ಒಂದ್ ವಿಷಯಕ್ಕೆ ನೆನ್ಪಿಟ್ಕೋಬೇಕು, ಗಾಂಧಿ ಕುಡಿಬೇಡ ಅಂತ ಹೇಳ್ತಿದ್ರು, ಇವ್ರು ಯಾವಾಗ್ಲೂ ಕುಡಿತಾನೆ ಇರ್ತಿದ್ರು. ಹೀಗೆಲ್ಲ ಸೀರಿಯಸ್ ಆಗಿರ್ಬಾರ್ದಪ್ಪ. ನಗ್ರೆ ನಗಿವ ಪ್ಲೀಸ್. ನಗೋ. ಇವತ್ತ್ಯಾಕೋ ಕಲಾ ತುಂಬಾನೇ ವಿಚಿತ್ರವಾಗಿ ಆಡ್ತಿದ್ಲಪ್ಪ. ಹೌದು ಅದಕ್ಕೆ, ಮೊದ್ಲು ಎಷ್ಟೇ ರೇಗಿಸಿದ್ರು ನಗ್ನಗ್ತಾ ಇದ್ರು. ಇವತ್ತು ಯಾಕೋ ಗೊತ್ತಿಲ್ಲ, ತುಂಬಾ ವಿಚಿತ್ರವಾಗಿ ಆಡ್ತಿದ್ರು. ಏ ಬೇಬಿ, ಅತ್ತೆಗೆಲ್ಲ ಹೇಳ್ಬಿಟ್ಯಾ? ಇಲ್ಲಪ್ಪ, ಅಮ್ಮ ಇವತ್ತು ನಗ್ನಗ್ತಾ ಇದ್ರು, ಅದಕ್ಕೆ ಏನು ಹೇಳಲಿಲ್ಲ. ಆದರೂ ಕಲಾ ತುಂಬ ಸೂಕ್ಷ್ಮ ಆಗ್ಬಿಟ್ಟಿದ್ದಾಳೆ ಕಣ್ರೆ. ಅವಳ ಜೊತೆ ಮಾತಾಡಬೇಕಾದ್ರೆ ಹುಷಾರಾಗಿರ್ಬೇಕು. ಬೇಬಿ, ಮೊದಲು ನೀನು ಹಿಂದು ಮುಂದೆ ಯೋಚನೆ ಮಾಡಲ್ಲ, ಹಾಗೆ ಮಾತಾಡ್ತಿರ್ತೀಯ. ಆಯಿತು ಹೊತ್ತಿಗೆ, ಒಳ್ಳೆ ಪಾಠನೇ ಕಲಿತೆ, ಇನ್ಮೇಲೆ ಹುಷಾರಾಗಿರ್ತೀನಿ. ಇವತ್ತೊಂದು ದಿವಸ ಅವಳ ಪಾಡಿಗಳನ್ನ ಬಿಟ್ಬೇಡ. ಅವಳ ಕೆಲಸ ಎಲ್ಲ ನಾವು ಮಾಡಿದ್ರಾಯ್ತು. ಎಲ್ಲ ನನ್ನಿಂದನೇ ಆಗಿದ್ದು, ಇವತ್ತಿನ ಅಡುಗೆ ನನ್ನಿಂದ. ಅಕ್ಕ, ನಂದು ಜಪ ಮುಗೀತು, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಸರಿ, ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಬೇಡ. ಬಂದೆ ಬಾ. ಇದೇನೋ ಡೋರ್ ಓಪನ್ ಇದೆಯಲ್ಲ? ಬಸ್ಸು, ಬಾಗ್ಲು ಹಾಕು ಅಂತ ಹೇಳಿರ್ಲಿಲ್ವಾ ನಾನು? ಅಯ್ಯೋ, ನಾನು ಹಾಕಿದ್ದೆ ಅಕ್ಕ. ಮತ್ತೆ ಹೇಗೆ ತೆಕ್ಕೊಳ್ಳುತ್ತೆ? ಬೆಕ್ ಬಂದಿರುತ್ತಾ? ಬೇಬಿ, ಹೋಗಿ ಬಾಗ್ಲು ಹಾಕೆ.
ಬೇಬಿ ಇನ್ಮೇಲೆ ಮಲಗಕ್ಕೆ ಮುಂಚೆ ಬಾಗಿಲು ಚಿಲ್ಕ ಹಾಕಿದ್ಯಾ, ಮನೆ ದೀಪ ಎಲ್ಲ ಆರಿದ್ಯಾ ಅಂತ ನೋಡೋ ಜವಾಬ್ದಾರಿ ನಿಂದು. ಆಯ್ತು ಅತ್ತಿಗೆ. ಸರಿ ನಡೀರಿ. ನೋಡೇ ಬಸ್ಸು, ಸೊಸೆ ಬಂದ ತಕ್ಷಣ ಅತ್ತೆ ದರ್ಪ ಹ್ಯಾಕ್ ತೋರಿಸ್ತಿದ್ದಾರೆ ಅಂತ. ಹೌದು ಹೌದು. ಸುಮ್ಮನಿರೇ ಮಾರೈತಿ. ಅಮ್ಮ ಕೋಪ ಮಾಡ್ಕೊಂಡು ರೂಮ್ ಸೇರ್ಕೊಂಡಿದ್ದಾರೆ. ಆಚೆ ಬಂದರೆ ಸಾಕಾಗಿದೆ ನನಗೆ. ಈ ಪಟ್ಟ ಗಿಟ್ಟ ಏನೂ ಬೇಕಾಗಿಲ್ಲ. ದೊಡ್ಡ ತಲೆ ನೋವು. ಆದ್ರೂ ಅಕ್ಕ, ಈ ಮನೇಲಿ ಏನೋ ವಿಚಿತ್ರ ನಡೀತಾ ಇದೆ. ಹಾಕಿರೋ ಬಾಗ್ಲು ತೆಗ್ದಿರತ್ತೆ, ಆರ್ಸಿರೋ ದೀಪ ಹಚ್ಕೊಳತ್ತೆ. ಲೇ ವಸು, ಮೊದ್ಲು ನೋಡಿದ್ರೆ ದೇವ್ರು ಅಂತಿದ್ದೆ, ಈಗ ನೋಡಿದ್ರೆ ದೆವ್ವ ಅಂತಿದ್ಯಲ್ಲ. ಇಲ್ಲಪ್ಪ, ನಮ್ಮ ಮನೆಗೆ ಯಾವತ್ತಿದ್ರು ದೇವ್ರ ಕೃಪೆನೇ ಇರೋದು. ಸರಿ ಸರಿ, ಬೇಗ ಕೆಲಸ ಮುಗಿಸಿ ಮಲ್ಗೋಣ ಬಂದ್ರೆ. ಹಾ ಬಾ. ಶೋ, ಇದೇನಿದು ಬಾಗ್ಲು ಹಾಕ್ಕೊಂಡ್ಬಿಟ್ಟಿದ್ದಾರೆ. ಇವ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಿ ಕಷ್ಟಕ್ಕೆ ಸಿಕ್ಕಾಕೊಂಡಲ್ಲ. ಅತ್ತೆ ಗೊತ್ತಾದ್ರೆ ಬೈತಾರೆ. ಓ ರಾಮ, ಎಂತ ಪದ್ಧತಿ ಆಯ್ತಲ್ಲಪ್ಪ, ಏನು ಮಾಡಲಿ? ತಗೊಳ್ಳೆ ಜಾನ್ವಿ ಫೋನು. ಕಲಾ ಚಿಕ್ಕಮ್ಮ. ಹಲೋ ಹಲೋ ಜಾನ್ವಿ, ಸದ್ಯ ಫೋನ್ ತಗೊಂಡಿಲ್ಲ. ಏನಾಯ್ತು ಚಿಕ್ಕಮ್ಮ, ಇಷ್ಟೊತ್ತಿನಲ್ಲಿ ಕಾಲ್ ಮಾಡಿದ್ದೀರಾ? ಜಾನ್ವಿ ಸಾರಿ ನೀನು ಡಿಸ್ಟರ್ಬ್ ಮಾಡಿದ್ದಕ್ಕೆ, ಆದರೆ ನೀನೇ ನನ್ನ ಕಾಪಾಡ್ಬೇಕೀಗ. ಯಾಕೆ, ಏನಾಯ್ತು? ಶ್ರೀ ಎಚ್ಚರವಾಗಿದ್ದಾನಾ? ಇಲ್ಲ, ಮಲಗಿದ್ದಾರೆ. ಸದ್ಯ ಬಚಾವಾದೆ. ಜಾನ್ವಿ ಸ್ವಲ್ಪ ಕೆಳಗಿಳಿದ್ ಬಾರೆ, ಯಾರೋ ಬಾಗ್ಲು ಲಾಕ್ ಮಾಡಿಬಿಟ್ಟಿದ್ದಾರೆ. ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಸಿಕ್ಕಾಕೊಂಡಿದ್ದೀರಾ? ನಿಮ್ಮ ಬೆಡ್ರೂಮ್ ಒಳಗಿಂದ ಲಾಕ್ ಮಾಡಿದಾರಾ? ಅಯ್ಯೋ ಇವಳು ಇಷ್ಟೊತ್ತಲ್ಲಿ ಏನೇನೋ ಪ್ರಶ್ನೆ ಕೇಳ್ತಾಳೆ. ನಾ ಬೆಡ್ರೂಮಲ್ಲಿ ಇಲ್ಲ ಕಣೆ, ನಾ ಮನೆಯಿಂದ ಹೊರಗಿದ್ದೀನಿ. ಬಾಗ್ಲತ್ರನಾ? ಯಾಕೆ? ಅಯ್ಯೋ ಬೇಗ ಬಾರೆ, ಏನೇನೋ ಕೇಳಬೇಡ. ನೀ ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ, ಅತ್ತೆ ಗೊತ್ತಾದ್ರೆ ರಂಪ ಮಾಡ್ಬಿಡ್ತಾರೆ. ಆಯ್ತಾಯ್ತು, ಈಗಲೇ ಬಂದೆ. ಬೇಗ ಬಾ, ಕಾಯ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್ ಜಾನ್ವಿ, ನಾನು ದೊಡ್ಡ ಉಪಕಾರ ಮಾಡಿದೆ. ನನ್ನ ಜೀವನೇ ಉಳಿಸ್ಬಿಟ್ಟೆ ನೀನು. ಜೀವ ಉಳಿಸಿದ್ನ? ಹ್ಞೂ. ಬೇರೆಯವ್ರು ಯಾರಾದರೂ ನೋಡಿದರೆ, ಅದರಲ್ಲೂ ಅತ್ತೆ ನೋಡಿದರೆ ನನ್ನ ಜೀವನೇ ಹೋಗ್ಬಿಟ್ಟಿರೋದು. ನೀನು ಕರೆಕ್ಟ್ ಟೈಮ್ ಬಂದು ನನ್ನ ಬಚಾವ್ ಮಾಡಿಬಿಟ್ಟೆ. ತುಂಬ ಥ್ಯಾಂಕ್ಸ್ ಕಣೆ. ಚಿಕ್ಕಮ್ಮ, ಇಷ್ಟೊತ್ತಿಗೆ ಎಲ್ಲಿಗೆ ಹೋಗಿದ್ರಿ? ಯಾಕೆ ಹೋಗಿದ್ರಿ? ನಂಗೆ ಗೊತ್ತು ಕಂದ, ನಿನ್ನ ಮನಸ್ಸಲ್ಲಿ ಹಲವಾರು ಪ್ರಶ್ನೆಗಳಿದೆ ಅಂತ. ನಾನು ಆದರೆ ಉತ್ತರ ಹೇಳೋ ಸ್ಥಿತಿಲಿಲ್ಲ. ಆದರೆ ನಿನಗೆ ನನ್ನ ಬಗ್ಗೆ ಯಾವ ಥರ ಅನುಮಾನನೂ ಬೇಡ, ಆಯಿತಾ? ಅನುಮಾನ ಅಲ್ಲ, ಕನಸನಿಂದ ಕೇಳ್ತಿದ್ದೀನಿ. ನಾನು ಬಂದಾಗಿಂದ ನೋಡ್ತಾನೇ ಇದ್ದೀನಿ. ಅವಾಗವಾಗ ಎಲ್ಲರೂ ಕಣ್ತಪ್ಪಿಸಿ ಎಲ್ಲೋ ಹೋಗ್ತಾ ಇರ್ತೀರಾ ಒಬ್ಬರೇ? ಅದು ಏನಂದರೆ, ನೀವು ತುಂಬ ಇನ್ನಸೆಂಟು. ಯಾವ್ದಾದ್ರು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ರೆ ಹೆಲ್ಪ್ ಮಾಡೋಣ ಅಂತ ಕೇಳಿದೆ ಅಷ್ಟೇ. ಎಷ್ಟು ಒಳ್ಳೆಯವಳೆ ನೀನು. ನೀನು ಒಳ್ಳೆತನ ನೋಡಿದ್ರೆ ನನಗೆ ಎಲ್ಲ ಹೇಳಿಬಿಡ್ಬೇಕು ಅನ್ನಿಸ್ತಾ ಇದೆ. ಇಷ್ಟು ಬೇಗ ಯಾರನ್ನು ನಂಬಾರ್ದು. ಪರವಾಗಿಲ್ಲ, ಅವಸರ ಬೇಡ. ನಾನು ನೀವು ಇದೇ ಮನೇಲಿ ಜೀವನ ಪೂರ್ತಿ ಇರ್ತೀವಿ. ನಿಮಗೆ ಯಾವಾಗ ಬೇಕು ಅವಾಗ ಹೇಳಿ. ಜಾಣ ಮರಿ, ಎಲ್ಲರೂ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಆಯ್ತು ಆಯ್ತು, ಹೊಗಳಿದ್ ಸಾಕು. ಅಜ್ಜಿಗೇನಾದರೂ ಎಚ್ಚರ ಆದರೆ ನನಗೂ ನಿಮಗೂ ಇಬ್ರಿಗೂ ಪ್ರಾಬ್ಲಮ್. ಹೋಗಿ ಮಲ್ಕೊಳ್ಳಿ. ಹೌದು, ಅತ್ತೆಗೆ ಏನಾದರೂ ಗೊತ್ತಾದ್ರೆ ಅಷ್ಟು ಚೆನ್ನಾಗತ್ತೆ. ನೀನು ಹೋಗಿ ಮಲ್ಕೊ, ಹೋಗು ಹೋಗು. ಏನಾಯ್ತು? ಜಾನು, ಮೊದಲಿಂದಾನು ನಂಗೆ ನಿನ್ನ ಬಗ್ಗೆ ತುಂಬ ಪ್ರೀತಿ ಇತ್ತು. ಇವತ್ತು ಅದು ಹೆಚ್ಚಾಗಿದೆ. ಹೆತ್ತ ಅಮ್ಮಂಗೆ ಮಗಳ ಮೇಲಿರುತ್ತಲ್ಲ, ಆ ಥರ ಅಷ್ಟೊಂದು ಪ್ರೀತಿ.
ನೀನಿವತ್ತು ನನಗೆ ಮಾಡಿರೋ ಸಹಾಯದ ಬದಲಾಗಿ ನಾನು ಯಾವತ್ತಾದರೂ ಏನಾದರೂ ತ್ಯಾಗ ಮಾಡೋಕ್ಕೂ ರೆಡಿ ನಿನಗೆ. ಚಿಕ್ಕಮ್ಮ, ನಮ್ಮಪ್ಪ ಯಾವಾಗಲೂ ಹೇಳ್ತಾ ಇದ್ರು, ಯಾವುದೇ ಸ್ವಾರ್ಥ ಇಲ್ಲದೆ ಮಾಡೋದೇ ಸಹಾಯ ಅಂತ. ನಾನು ಮಾಡೋ ಸಹಾಯಕ್ಕೆ ನೀವು ತ್ಯಾಗ ಅನ್ನೋ ಫೀಸ್ ಕೊಡೋದಾದ್ರೆ ಅದು ಸ್ವಾರ್ಥ ಆಗುತ್ತೆ. ನಾನು ಸ್ವಾರ್ಥಿ ಅನ್ಸ್ಕೊಳ್ಳೋದು ನಿಮಗೆ ಇಷ್ಟನಾ? ಬೇಡ ಬೇಡ, ಆದರೆ ಒಂದು ಥ್ಯಾಂಕ್ಸ್ ಹೇಳ್ಬೋದಲ್ಲ. ನಮ್ಮಿಬ್ರು ಮಧ್ಯೆ ಆ ಫಾರ್ಮಾಲಿಟೀಸ್ ಬೇಕಾ? ಸರಿ, ನಂಗೆ ಇನ್ನೊಂದು ಸಹಾಯ ಮಾಡ್ತೀಯಾ? ಸಹಾಯ ಅನ್ನೋದಿದ್ರೆ ಮಾಡಲ್ಲ, ಕೆಲಸ ಅಂತ ಹೇಳಿ ಮಾಡ್ತೀನಿ. ಸರಿ, ಇನ್ನೊಂದು ಕೆಲಸ ಮಾಡಿಕೊಡ್ತೀಯಾ? ಹೇಳಿ. ನಾನಿವಾಗ ಆಚೆ ಹೋಗಿದ್ದು, ನೀನು ಬಂದು ಬಾಗಿಲು ತೆಗೆದಿದ್ದು ಯಾರಿಗೂ ಗೊತ್ತಾಗಬಾರ್ದು. ಶ್ರೀ ಕೂಡ ಆಣೆ ಮಾಡು. ಆಣೆ ಎಲ್ಲ ಮಾಡಬೇಕಾ? ನನ್ನ ಮೇಲೆ ನಂಬಿಕೆ ಇಲ್ವಾ? ಸಾರಿ, ಆಣೆ ಕ್ಯಾನ್ಸಲ್. ಶ್ರೀಗೂ ಹೇಳಬಾರ್ದು. ನಿಮಗೆ ತೊಂದರೆ ಆಗದಿದ್ರೆ ನಾನು ಯಾರಿಗೂ ಹೇಳಲ್ಲ. ಎಷ್ಟು ಒಳ್ಳೆ ಮಗು ನೀನು. ಇವತ್ತಿಂದ ನೀನು ನನ್ನ ಮಗಳು ಮಾತ್ರ ಅಲ್ಲ, ನನ್ನ ಪ್ರಾಣ ಸ್ನೇಹಿತೆ. ಸರಿ ಲೇಟ್ ಆಯ್ತು, ನೀವು ಹೋಗಿ ಮಲ್ಗಿ. ನೀನು ಅಷ್ಟೇ. ಕಲಾಮಮ್ ಬಾರೋ ಶ್ರೀ. ಎಲ್ಲಿದ್ದೀರಾ? ಅಶರೀರವಾಣಿ ಆಗಿದ್ದೀರಾ? ಇಲ್ಲಿದ್ದೀನಿ. ಅಶ್ಯೋ, ವಾವ್, ಇಲ್ಲೇನ್ ಮಾಡ್ತಿದ್ದೀರಾ? ಪಾತಾಳದಿಂದ ಉದ್ಭವ ಆಗ್ತಿದ್ದೀರಾ? ಕ್ಲೀನ್ ಮಾಡ್ತಿದ್ದೀನಿ. ಅದು ಮದ್ವೆ ಆದ ತಕ್ಷಣ ಸಂಕ್ರಾಂತಿ ಬಂತಲ್ಲ, ಮನೆಲ್ಲ ಗಲೀಜಾಗೋಗಿದೆ ನೋಡಿ. ಏನಿಲ್ಲ, ಇದೊಂದು ತೋರ್ಸೋಣ ಅಂತ ಬಂದ. ಜಾನ್ವಿಗ್ ಸೀರೆ ತಗೊಂಡ್ಯಾ? ತೋರ್ಸು. ಜಾನುಗಲ್ಲ ಮಾಮ್. ಓ, ನಮ್ಗಳ್ಗ? ಹೇಗೋ ಅತ್ತೆ ರೂಮ್ ಸೇರಿದ್ರು, ನಾವು ಬಿಳಿ ಸೀರೆ ಉಟ್ಕೊಂಡು ಆಶ್ರಮದಲ್ಲಿ ಇರೋ ಫೀಲಿಂಗ್ ಇರ್ಲಿ ಇರ್ತಾನ. ತೋರ್ಸು ನೋಡೋಣ. ಮಾಮ್, ನಿಮ್ಗೆ ಸದಾ ಸೀರೆ ಇದೆ ಚಿಂತೆ, ನೀವು ಮರಿತೀರಲ್ಲ, ಅದಕ್ಕೆ ಔಷಧಿ. ಅಯ್ಯ, ನಂಗೆ ಔಷಧಿ ಗಿಷ್ಧಿ ಏನು ಬೇಡಪ್ಪ. ಸರ್ಗ ಗಂಟು ಹಾಕೋತೀನಲ್ಲ ಮರೀದೇ ಇರೋಕೆ. ಗಂಟು ಹಾಕೋತೀರಾ ಸರಿ, ಆದ್ರೆ ಯಾತಕ್ಕೆ ಹಾಕೊಂಡಿರ್ತೀರ ಅನ್ನೋದೇ ಮರ್ತು ಬಿಟ್ಟಿರ್ತೀರಲ್ಲ. ಆದ್ರೂ ಏನೋ ಮರ್ತಿದೀನಿ ಅಂತ ನೆನ್ಪಿರುತ್ತಲ್ವಾ? ಆದ್ರೆ ಏನು ಪ್ರಯೋಜನ ಇಲ್ವಲ್ಲ. ಸರಿ, ಏನಿವಾಗ? ನಿಮ್ಗೆ ಟೈಮಿಗೆ ಸರಿಯಾಗಿ ನೆನ್ಪು ಮಾಡಕ್ಕೆ ಈ ಔಷಧಿ ತಂದಿದ್ದೀನಿ. ಏನದು? ತೋರ್ಸು. ಕಲಾಮ್ಮ, ಫೋನ್ ಚಾರ್ಜ್ ಮಾಡಿದ್ದೀರಾ? ಏ ಹೌದು, ನಾನು ಚಾರ್ಜೇ ಮಾಡಿಲ್ಲ. ಥ್ಯಾಂಕ್ಸ್ ಕಣೋ, ನೀ ಹೇಳಿದ್ದಕ್ಕೆ ಮತ್ತೆ ಹೋಗ್ಬಿಟ್ಟಿದ್ದೆ. ಆಫೇ ಆಗ್ಬಿಡ್ತೋ ಏನೋ. ಅಯ್ಯೋ ರಾಮ. ಕಲಾಮ್ಮ, ಗೀಸರ್ ಆಫ್ ಮಾಡಿದ್ದೀರಾ? ಹಾ, ಮಾಡಿದ್ದೀನಿ. ಇನ್ನೊಂದ್ಸತಿ ಚೆಕ್ ಮಾಡ್ಬಿಡ್ತೀನಿ. ಆಫ್ ಮಾಡಿದ್ದೀನಿ. ವೆರಿ ಗುಡ್. ಕಲಮ್ಮ, ನಲ್ಲಿ ನಿಲ್ಸಿದ್ದೀರಾ? ಹೋಗೋ, ಇದನ್ನೆಲ್ಲ ಸರ್ಗ ಕಟ್ಕೊಂಡು ಓಡಾಡಕ್ಕಾಗತ್ತಾ? ನೀನ್ ಒಳ್ಳೆ. ಅರ್ಥ ಆಗತ್ತೆ ಮಾಮ್, ಕಷ್ಟ ಆಗತ್ತೆ. ಬಾತ್ರೂಮಲ್ಲಿ, ನಿಮ್ಮ ರೂಮಲ್ಲಿ ಎಲ್ಲ ಕಡೆ ಅಂಟಿಸ್ಬಿಡ್ತೀನಿ, ಓಕೆನಾ? ನಲ್ಲಿ ಹತ್ರ, ವಾಶ್ ಬೇಸಿನ್ ಹತ್ರ ಅಂಟಿಸಿದ್ರೆ ಇದೆಲ್ಲ ಒದ್ದೆ ಆಗ್ಬಿಡಲ್ವಾ ಪೆದ್ದ? ನಾಳೆ ಲ್ಯಾಮಿನೇಟ್ ಮಾಡಿಸ್ತೀನಿ. ಇದು ಇವತ್ತಿಗೆ ಮಾತ್ರ, ನೀವೊಬ್ಬರೇ ಅಲ್ಲ, ಜಾಣೆ. ಓಕೆ, ಭಲೇ ಇದೆಯಾ. ಆದ್ರೆ ನಾ ಸಣ್ಣ ಪುಟ್ಟ ವಿಷಯ ಮಾತ್ರ ಮರೆಯೋದು, ಇಂಪಾರ್ಟೆಂಟ್ ವಿಷಯ ಎಲ್ಲ ನೆನ್ಪಿಟ್ಕೊಂಡಿರ್ತೀನಿ, ಗೊತ್ತಾ? ಏನಪ್ಪ ಅದು ಅಂತ ಇಂಪಾರ್ಟೆಂಟ್ ವಿಷಯ? ನಮ್ಮ ಹೆಸರೇನು, ನಾವ್ ಯಾರು ಅಂತನಾ? ನಿನ್ ಬರ್ಡೇ, ಅವ್ರ ಬರ್ಡೇ, ಅಡ್ಗೆಗೆ ಏನೇನ್ ಪದಾರ್ಥ ಹಾಕ್ಬೇಕು ಎಲ್ಲ ನೆನ್ಪಿಟ್ಕೊಂಡಿರಲ್ವಾ? ನಿಜ ಹೇಳು, ಯಾವತ್ತಾದ್ರೂ ಅಡ್ಗೆ ಕೆಡ್ಸಿದೀನಾ? ನಾನು ಯಾಕೆ ಸುಳ್ಳು ಹೇಳಿ ಮಾಮ್? ಯು ಆರ್ ದ ವರ್ಲ್ಡ್ಸ್ ಬೆಸ್ಟ್ ಕುಕ್. ಆದ್ರೆ ಇದನ್ನೆಲ್ಲ ಮರಿಬಾರ್ದಲ್ವಾ? ತುಂಬಾ ಜಾಣ ಕಣೋ, ಎಷ್ಟೊಂದು ಕಾಳಜಿ ವಹಿಸಿದ್ಯಾ ನನ್ನ ಪರವಾಗಿ. ಇದನ್ನೆಲ್ಲ ಮಾಡಿರೋದು ನಾನಲ್ಲ, ನಿಮ್ಮ ಮುದ್ದಿನ ಸೊಸೆ ಜಾನ್ವಿ ಮಾಡಿರೋ ಐಡಿಯಾ. ಹೌದಾ? ಅದೇ ಅನ್ಕೊಂಡೆ, ಇಷ್ಟು ದಿವಸ ಇಲ್ಲದ ಬುದ್ಧಿ ಎಲ್ಲಿಂದ ಬಂತು ಅಂತ.
ಕಲಾ ಮಾಮ್. ಹ್ಞೂ ಕಣೋ, ನನ್ನ ಮರುವಿಗೆ ಮದ್ಕೊಡಕ್ಕೆ ಸೊಸೆನೆ ಬರ್ಬೇಕಾಯ್ತು. ಇಷ್ಟು ಜನ ಇದ್ದೀರಾ ಈ ಮನೇಲಿ, ಆಡ್ಕೊಂಡು ನಗ್ತಿದ್ರೆ ಹೊರತು ಯಾರಾದ್ರೂ ಇಂಥ ಒಂದ್ ಐಡಿಯಾ ಯೋಚನೆ ಮಾಡಿದ್ರಾ? ನೀನು MBA, ಅವತ್ತು ಡಿಗ್ರಿ ಮಣ್ಮುಕ್ಕಿ. ಅದಕ್ಕೆ ಹೇಳಿದ್ದು ಇಂಥ ಸೊಸೆ ಸಿಗಕ್ಕೆ ಪುಣ್ಯ ಮಾಡಿರ್ಬೇಕು ಅಂತ. ಅದು ನಿಮ್ಮ ಅಜ್ಜಿಗೆ ಅರ್ಥ ಆಗ್ಬೇಕಲ್ಲ. ನಿಧಾನವಾಗಿ ಅರ್ಥ ಆಗುತ್ತೆ. ಆಗ್ಲಿ ಆಗ್ಲಿ, ನಾವಂತೂ ಅರ್ಥ ಮಾಡ್ಕೊಂಡು ಸುಖವಾಗಿರ್ತೀವಿ. ನೋಡಪ್ಪ, ಈ ಪೋಸ್ಟರ್ಸ್ ಎಲ್ಲ ಸರಿಯಾದ ಜಾಗದಲ್ಲಿ ಅಂಟಿಸು, ಮರ್ತು ಎಲ್ಲೆಲ್ಲೋ ಹಾಕ್ಬಿಡ್ಬೇಡ. ಇನ್ಮೇಲೆ ಸೆರಗಿಗೆ ನೋ ಗಂಟು. ಹಾರುತ್ತ ದೂರ ದೂರ ಮೇಲೆ ಇರುತ್ತ ಹಾರುವ ಪಾರ.